ಉಪಚುನಾವಣೆ ಎರಡು ಉಪಚುನಾವಣೆ ಆಯ್ತಲ್ಲ ಸರ್ ನಾನು ಕೂಡ ಉಪಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ 10 ದಿವಸಗಳು ಬಾಗಲಕೋಟೆಲ್ಲೇ ಇದ್ದು ಎಲ್ಲ ಪ್ರಚಾರ ಮಾಡಿದ್ದೀನಿ. ಅಲ್ಲಿ ಹಳ್ಳಿಗಳಿಗೂ ಕೂಡ ಹೋಗಿದ್ದೀನಿ. ಅಲ್ಲಿ ನಮ್ಮ ಕಾರ್ಯಕರ್ತರನ್ನ ಮತ್ತೆ ಬೇರೆ ಬೇರೆ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡಿದ್ದೀನಿ. ಎಲ್ಲರೂ ಕೂಡ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮಗೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ವೋಟಿಂಗ್ ಪರ್ಸೆಂಟೇಜ್ 75% ರೂರಲ್ ಭಾಗದಲ್ಲಾಗಿದೆ, 55% ಟೌನ್ ಭಾಗದಲ್ಲಾಗಿದೆ. ಸೊ ಅದು ಕೂಡ ನಮಗೆ ಪ್ಲಸ್ ಆಗುತ್ತೆ. ಸೊ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಇದೆ. ದಾವಣಗೆರೆಯಲ್ಲೂ ಕೂಡ ಅಲ್ಲಿ ಹೋಗಿ ಪ್ರಚಾರ ಮಾಡಿದಂತ ಎಲ್ಲಾ ನಾಯಕರುಗಳು ಕೂಡ ನಾನು ಮಾತನಾಡಿದ್ರು. ಅವರು ಕೂಡ ಎಲ್ಲರೂ ಅಲ್ಲೂ ಕೂಡ ಚೆನ್ನಾಗಿದೆ, ನಮ್ಮ ಪರವಾಗಿ ಒಲವಿದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಇವತ್ತು ಏನು ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಲೋಕಸಭಾ ಸ್ಥಾನಗಳನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಡಿಲಿಮಿಟೇಷನ್ ಮಾಡಿ ಸದರ್ನ್ ಸ್ಟೇಟ್ಗಳಿಗೆ ಏನು ಅನ್ಯಾಯ ಆಗ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ, ಮತ್ತೆ ವುಮನ್ ರಿಸರ್ವೇಶನ್ ಬಿಲ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಅಜೆಂಡಾ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಚುನಾವಣೆ ನಂತರ ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳ್ಬರ್ತಾ ಇತ್ತು. ಇವಾಗ ಅದನ್ನ ನವೆಂಬರ್ ಇಂದ ಹೇಳ್ತಾನೆ ಇದ್ದಾರೆ. ಇದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಮಾತಾಡ್ಬೇಕಲ್ಲ, ಯಾಕಂದ್ರೆ ಮುಖ್ಯಮಂತ್ರಿಗಳೇ ಅಸೆಂಬ್ಲಿನಲ್ಲೇ ಏನು ಉತ್ತರ ಕೊಟ್ಟಿದ್ದಾರೆ. ಸೊ ಅವರೇ ಹೇಳದ್ಮೇಲೆ ಮತ್ತೆ ನಾ ಹೆಚ್ಚಿಗೆ ನೀನು ಮಾತಾಡೋದು ಸರಿ ಇಲ್ಲ. ಯಾರು ಹೇಳಿದಾರೆ? ಅವ್ರು ಹೇಳ್ತಿರ್ತಾರೆ, ಪ್ರತಿಪಕ್ಷದವ್ರು ಟೀಕೆ ಮಾಡ್ತಿರ್ತಾರೆ. ನಮ್ಮಲ್ಲಿ ಎಲ್ಲ ಸರಿಯಾಗಿದ್ರು ಸರಿ ಇಲ್ಲ ಅಂತ ಹೇಳೋದೇ ಅವ್ರ ಕೆಲಸ. ಬಟ್ ಅವ್ರು ಹೇಳಿದ ತಕ್ಷಣ ಅದೆಲ್ಲ ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಹೋಗಿದೆ. ಅವರು ಏನೇನೋ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಕೇಳಿದ್ರು. ನಮ್ಮ ಟ್ರೈಬಲ್ ಸ್ಟಡೀಸ್ ಸೆಂಟರ್ ಇದೆ, ಅದು ಕೂಡ ಅದಕ್ಕೆಲ್ಲ ಉತ್ತರಗಳನ್ನು ಕೊಟ್ಟಿದೆ. ಸೊ ಈಗ ಎಷ್ಟಿಗೆ ಸೇರಿಸಬೇಕಾಗಿರೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಸೊ ಅವ್ರು ಏನ್ ಮಾಡ್ತಾರೆ ನೋಡಿ. ಸಲೀಂ ಅಹಮದ್ ಅವರು ಹೇಳ್ತಾರೆ, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಲಿಕ್ಕೆ ಕೆಲವಷ್ಟು ಕಾಂಗ್ರೆಸ್ ಹಿರಿಯ ಮುಖಂಡರು ಪ್ರಯತ್ನ ಮಾಡಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿರೋ ನಾವು ಉಪಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಯಾರು ಕೂಡ ಪಕ್ಷದ ವಿರೋಧನೆ ಕೆಲಸ ಮಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಅದಕ್ಕೆ ನಂಬಿಕೆಯಲ್ಲಿ ನೀವು ಸಲೀಂ ಅಹಮದ್